ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಚಿಕ್ಕದಾದ ಕತೆಯನ್ನ ಹೇಳ್ತೀನಿ. ಕತೆ ಶುರು ಮಾಡೋ ಮುಂಚೆ ನಿಮಗೊಂದು ಸಣ್ಣ ಪ್ರಶ್ನೆ. ಯಾರಾದರೂ ನಮ್ಮನ್ನ ಹೊಗಳಿದ್ರೆ ನಾವು ಯೋಚಿಸದೆ ನಂಬಿಡ್ತೀವಾ ಅಥವಾ ಅದರ ಹಿಂದೆ ಏನಾದ್ರೂ ಉಪಾಯ ಇರ್ಬೋದಾ ಅಂತ ಯೋಚಿಸ್ತೀವಾ? ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಕತೆನ ಪೂರ್ತಿಯಾಗಿ ಕೇಳಿ. ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮುದ್ದಾದ ಅಜ್ಜಿ ವಾಸ ಮಾಡ್ತಾ ಇದ್ಲು. ಅವಳು ತುಂಬಾ ಸರಳ ಸ್ವಭಾವದವಳು ಮತ್ತು ದಿನವೂ ತನ್ನ ಮನೆಯ ಮುಂದೆ ಕುಳಿತುಕೊಂಡು ಅಡಿಗೆಯನ್ನ ಮಾಡ್ತಾ ಇದ್ಲು. ಅವಳಿಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ. ವಿಶೇಷವಾಗಿ ಬಿಸಿ ಬಿಸಿ ರೊಟ್ಟಿ ಮತ್ತು ಸಿಹಿ ತಿನಿಸುಗಳನ್ನ ತಯಾರಿಸ್ತಾ ಇದ್ಲು. ಅದೇ ಹಳ್ಳಿಯಲ್ಲಿ ಒಂದು ಕಾಗೆ ಕೂಡ ವಾಸ ಮಾಡ್ತಾ ಇತ್ತು. ಆ ಕಾಗೆ ತುಂಬಾ ಚತುರ, ಆದ್ರೆ ಸ್ವಲ್ಪ ಕುತಂತ್ರನು ಕೂಡ ಆಗಿತ್ತು. ಅಜ್ಜಿ ಅಡಿಗೆ ಮಾಡ್ತಿದ್ದಾಗ ಬರುವ ಸುಗಂಧವನ್ನ ಅದು ದೂರದಿಂದಲೇ ಅನುಭವಿಸಿ ಪ್ರತಿದಿನ ಅವಳ ಮನೆಯ ಹತ್ತಿರಕ್ಕೆ ಬಂದು ಕೂತ್ಕೋತಾ ಇತ್ತು. ಒಂದಿನ ಅಜ್ಜಿ ಬಿಸಿ ಬಿಸಿ ವಡೆಗಳನ್ನ ಮಾಡಿ ತಟ್ಟೆಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಒಳಗೆ ಹೋಗಿದ್ಲು. ಅದನ್ನ ಕಂಡ ಕಾಗೆ ತಕ್ಷಣ ಕೆಳಗೆ ಬಂದು ಒಂದು ವಡೆಯನ್ನ ಕದ್ಕೊಂಡು ಹಾರುತ್ತಾ ಮರದ ಮೇಲೆ ಕುತ್ಕೊಂಡ್ಬಿಡ್ತು. ಅಷ್ಟರಲ್ಲಿ ಅಜ್ಜಿ ಹೊರಗೆ ಬಂದು ನೋಡಿದಾಗ ಒಂದು ವಡೆ ಕಡಿಮೆ ಇದ್ದಿದ್ದನ್ನ ಗಮನಿಸಿದ್ಲು. ಮೇಲಕ್ಕೆ ನೋಡಿದಾಗ ಮರದ ಮೇಲೆ ಕಾಗೆ ವಡೆಯನ್ನ ಹಿಡ್ಕೊಂಡು ಕೂತ್ಕೊಂಡಿರೋದು ಕಾಣಿಸ್ತು. ಅಜ್ಜಿ ತಕ್ಷಣ ಕಾಗೆಯ ಕುತಂತ್ರವನ್ನ ಅರ್ಥ ಮಾಡಿಕೊಂಡ್ಲು. ಅವಳು ಸ್ವಲ್ಪ ಯೋಚಿಸಿ ಒಂದು ಉಪಾಯವನ್ನ ಕಂಡುಕೊಂಡ್ಳು. ಕಾಗೆಯನ್ನ ಮೋಸ ಮಾಡಲು ಅಜ್ಜಿ ಮೃದುವಾಗಿ ಹೇಳಿದ್ಲು, ಅಯ್ಯೋ ಕಾಗೆ, ನಿನ್ನ ಸ್ವರ ತುಂಬಾ ಮಧುರವಾಗಿದೆ ಅಂತ ಹೇಳಿದ್ಲು. ಒಮ್ಮೆ ಹಾಡಿ ತೋರಿಸ್ತೀಯಾ? ಅದನ್ನ ಕೇಳ್ಬೇಕು ಅಂತ ಆಸೆ ಆಗ್ತಿದೆ ನನ್ಗೆ ಅಂತ ಕೇಳಿದ್ಲು. ಕಾಗೆ ತನ್ನನ್ನ ಹೊಗಳಿದ ಮಾತನ್ನ ಕೇಳಿ ತುಂಬಾ ಖುಷಿ ಪಡ್ತು. ಅದು ಹಾಡೋಕೆ ಬಾಯಿಯನ್ನ ತೆಗಿತಿದ್ದಂಗೆ ಅದರ ಬಾಯಲ್ಲಿದ್ದ ವಡೆ ಕೆಳಗೆ ಬಿದ್ದೋಯ್ತು. ಅಜ್ಜಿ ತಕ್ಷಣ ಅದನ್ನ ತಗೊಂಡ್ಬಿಟ್ಲು. ಅದನ್ನ ಕಂಡ ಕಾಗೆಗೆ ತುಂಬಾ ನಾಚಿಕೆ ಆಯ್ತು. ನಾನು ನನ್ನ ಲೋಭ ಮತ್ತು ಅಹಂಕಾರದಿಂದ ಮೋಸ ಹೋಗಿದ್ದೇನೆ ಅಂತ ಅದು ಮನಸ್ಸಲ್ಲಿ ಯೋಚನೆಯನ್ನ ಮಾಡ್ತು. ಆ ದಿನದಿಂದ ಅದು ಬೇರೆಯವರ ವಸ್ತುಗಳನ್ನ ಕದ್ದುಕೊಳ್ಳೋದನ್ನ ಬಿಟ್ಬಿಡ್ತು. ಪ್ರಾಮಾಣಿಕವಾಗಿ ಬದುಕೋಕೆ ನಿರ್ಧಾರವನ್ನ ಮಾಡ್ತು. ಅಜ್ಜಿ ಕೂಡ ಆ ದಿನ ಒಂದು ಪಾಠವನ್ನ ಕಲ್ತ್ಕೊಂಡ್ಲು. ಚತುರತೆಯನ್ನ ಒಳ್ಳೆಯದಕ್ಕೆ ಬಳಸಿದ್ರೆ ಮಾತ್ರ ಅದು ಉಪಯುಕ್ತವಾಗತ್ತೆ ಅಂತ. ಇದಾಗಿತ್ತು ನಮ್ಮ ಇವತ್ತಿನ ಕತೆ. ಈ ಕಥೆಯಿಂದ ನಾವ್ ಏನ್ ಕಲಿತೀವಿ? ಲೋಭ ಮತ್ತೆ ಅಹಂಕಾರದಿಂದ ನಾವು ಸುಲಭವಾಗಿ ಮೋಸ ಹೋಗಬಹುದು. ಆದ್ರೆ ಪ್ರಾಮಾಣಿಕತೆ ಮತ್ತೆ ವಿನಯವೇ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ಅದಕ್ಕೆ ನಾವು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಇರಬೇಕು. ಇದಾಗಿತ್ತು ಇವತ್ತಿನ ನಮ್ಮ ಅಜ್ಜಿ ಹೇಳಿದ ಕತೆ. ಈ ಕತೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಬಹಳಷ್ಟು ಕತೆಗಳನ್ನ ಕೇಳೋದಕ್ಕೆ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.